ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಮಾವಿನಕಾಯಿಯನ್ನು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಡುವಂಥ. ಅದು ಉಪ್ಪಲ್ಲಿ ಹಾಕಲಿಕ್ಕೆ ಅಥವಾ ಉಪ್ಪಿನಕಾಯಿ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅಂದರೆ ಅದು ಬಿದ್ದ ಕೂಡಲೇ ಪುಡಿ ಪುಡಿ ಆಗ್ತದೆ. ತುಂಬ ಎತ್ತರದಲ್ಲಿರುವುದನ್ನು ಅದಕ್ಕೆ ಮರಕ್ಕೆ ಹತ್ತಿ ಇಳಿಸಲಿಕ್ಕೂ ಆಗೋದಿಲ್ಲ. ಕುಯ್ದು ಹಾಕುವಾಗೆಲ್ಲ ಪುಡಿ ಪುಡಿ ಆಗ್ತದೆ. ಹಾಗೆ ಅದನ್ನು ಸ್ವಲ್ಪ ಕಟ್ ಮಾಡಿ ಚೆಂದ ಬಿಸಿಲಲ್ಲಿ ಒಣಗಿಸುವಂಥ. ನೋಡುವ ವಿಡಿಯೋ ನೋಡುವ. ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಬಿಸಿಲಲ್ಲಿ ಒಣಗಲಿಕ್ಕೆ ಹಾಕುವಂಥದ್ದು. ಆಮೇಲೆ ಚೆಂದ ಒಣಗಿ ಸಿಕ್ಕಿದರೆ ನಮಗೆ ಅದು ಚಟ್ನಿಗೆ, ಸಾಂಬಾರಿಗೆ ಎಲ್ಲದಕ್ಕೂ ಹುಣಸೆ ಬದಲಿಗೆ ಉಪಯೋಗ ಮಾಡ್ಬೋದು. ನೋಡಿ, ಇದೆಲ್ಲ ಉಪ್ಪಿನಕಾಯಿಗೆ ಆಗೋದಿಲ್ಲ. ಎಲ್ಲ ಬಿದ್ದ ಪೆಟ್ಟಲ್ಲೆಲ್ಲ ಹಾಳಾಗಿದೆ. ಹಾಗೆಂತ ಚೆಂದ ಒಂದು 8 ಬಿಸಿಲಿಗೆ ಒಣಗಿಸಿದರೆ ನಮಗೆ ಸ್ಟಾಕ್ ಇಡ್ಬೋದು. 1 ವರ್ಷ ಬೇಕಿರೋ ಸ್ಟಾಕ್ ಇಡ್ಬೋದು. ಇಂಥ ತೊಂದರೆ ಆಗೋದಿಲ್ಲ. ಮಾವಿನಕಾಯಿ ಕಟ್ಟು ಮಾಡಿ ಬಿಸಿಲಲ್ಲಿ ಹಾಕಿದ್ದು ಒಂದು 5 ದಿವಸದಿಂದ ಬಿಸಿಲಲ್ಲಿ ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ಒಣಗಬೇಕಿದು. ಚೆಂದ ಒಣಗಿದೆ ನೋಡಿ ಮಾವಿನಕಾಯಿ. ಒಂದು 8-10 ಬಿಸಿಲಿಗೆ ಹಾಕಿದ್ದೆ ಆಯಿತು. ಇದನ್ನು ಬೇಕಿದ್ರೆ ಪೌಡ್ರ್ ಮಾಡಿ ಇಡ್ಬೋದು ನಮಗೆ. ಆದರೆ ನಾನು ಪೌಡ್ರ್ ಮಾಡಿ ಇಡೋದಿಲ್ಲ, ಹೀಗೆ ಇಡ್ತೇನೆ. ಬೇಕಾದಾಗ ತೆಗೆದು ಪೌಡ್ರ್ ಮಾಡೋದು, ಅಥವಾ ಸಾಂಬಾರಿಗೆ ಬೇಕಿದ್ರೆ ಹೀಗೆ ಬೇಕಾದ್ರೆ ಹೀಗೆ ಹಾಕ್ಬೋದು. ಸಾಂಬಾರಿಗೆ ಹೀಗೆ ಹಾಕೋದಕ್ಕಿಂತ ಸ್ವಲ್ಪ ಪೌಡ್ರ್ ಮಾಡಿ 2 ಸ್ಪೂನ 4 ಸ್ಪೂನ ಬೇಕಾದ ಪ್ರಮಾಣದಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು. ಇದರಿಂದ ಸ್ವಲ್ಪ ತೆಗೆದು ಒಂದು ಸಾರು ಮಾಡಿ ನೋಡುವ ನಾವು, ಹೇಗೆ ಟೇಸ್ಟೆಲ್ಲ ಹೇಗೆ ಆಗ್ತದೆ ನೋಡುವ. ಒಂದು ಸಾರು ಮಾಡುವ. ಸ್ವಲ್ಪ ತೊಳ್ಕೊಳ್ಳುವ, ಅದರಲ್ಲಿ ಧೂಳೆಲ್ಲ ಇರ್ತದೆ. ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ನೀರು, ಸ್ವಲ್ಪ ನೀರು ಮಾಡುವ, ಅಷ್ಟು ದಪ್ಪ ಬೇಡ. ಈ ಮಾವಿನಕಾಯಿಂದ ಸೂಪ್ ಬೇಕಿದ್ರೆ ಸೂಪ್ ಕೂಡ ಮಾಡ್ಬೋದು. ತರಕಾರಿಗಳೆಲ್ಲ ಬೇಯಿಸಿ ಅದಕ್ಕೆ ಸ್ವಲ್ಪ ಇದನ್ನು ಈ ಮಾವಿನಕಾಯಿಯನ್ನು ಪೌಡ್ರ್ ಮಾಡಿ ಹಾಕೋದು. ಆಮೇಲೆ ಒಂದು ಸ್ವಲ್ಪ ಬೆಣ್ಣೆಲ್ಲ ಹಾಕಿ ಒಂದು ಒಗ್ಗರಣೆ, ಬೆಳ್ಳುಳ್ಳಿ ಹಾಕಬೇಕು. ಅಂದರೆ ಚೆಂದ ಸೂಪ್ ಕೂಡ ಆಗ್ತದೆ ನೋಡಿ. ಇದನ್ನು ಸ್ವಲ್ಪ ಉಪ್ಪು, ಮೆಣಸಿನ ಹುಡಿ, ಒಂದು ಸಣ್ಣ ಪೀಸ್ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಕುದಿಲಿಕ್ಕೆ ಇಡುವ. ರುಚಿಗೆ ಬೇಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ, ಒಂದು ಚಿಟಿಕೆ ಅರಸಿನ ಹುಡಿ, ಒಂದು ಪೀಸ್ ಬೆಲ್ಲ, ಹಸಿಮೆಣಸು, ಗಾಂಧಾರಿ ಇದ್ದರೆ ಗಾಂಧಾರಿ ಮೆಣಸು ಕೂಡ ಹಾಕ್ಬೋದು. 2 ಹಸಿಮೆಣಸು ಹಾಕುವ, ಸಾಕು. ಸ್ಟವ್ ಮೇಲೆ ಇಡುವ. ನೋಡಿ, ಚೆಂದ ಕುದಿದ್ರೆ ಸಾರು ರೆಡಿ. ಇವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಬೋದು.
ಮೆಣಸಿನ ಹುಡಿಯ ಬೆಲ್ಲವ ಬೇಕಿದ್ರೆ ಸ್ವಲ್ಪ ಸೇರಿಸ್ಕೊಳ್ಬೋದು. ಒಂದು ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆಗೆ ಬೆಳ್ಳುಳ್ಳಿ, ಸಾಸಿವೆ, ಕುಂಟೆ ಮೆಣಸು, ಕೋಕೋನಟ್ ಆಯಿಲ್, ಒಂದೆರಡು ಕರಿಬೇವಿನ ಸೊಪ್ಪು ಹಾಕುವ. ಸಾರು ರೆಡಿ. ಒಳ್ಳೆ ಸಾರು ಸೂಪಿನಾಗೆ ಆಗಿದೆ. ಅದು ಸ್ವಲ್ಪ ತರಕಾರಿ ಎಲ್ಲ ಹಾಕಿದರೆ ಒಳ್ಳೆ ಸೂಪ್ ಆಗ್ತಿತ್ತು. ನೆಕ್ಸ್ಟ್ ಟೈಮ್ ಸೂಪ್ ಮಾಡುವ. ಇದನ್ನು ಹಾಗೆ ಬೇಕಿರೋ ಕುಡಿಬಹುದು, ಅಥವಾ ಅನ್ನಕ್ಕೆ ಹಾಕಿ ಹಾಗೆ ಊಟ ಬೇಕಾದ್ರೆ ಊಟ ಮಾಡ್ಬೋದು. ಸ್ವಲ್ಪ ಒಂದು ಬಿಂದು ಬಾಯಿಗೆ ಹಾಕಿ ನೋಡಬೇಕು ಹೇಗೆ ಆಗಿದೆ ಅಂತ. ಬಿಸಿ ಬಿಸಿ ಉಂಟು, ಸ್ವಲ್ಪ ಟೇಸ್ಟ್ ಮಾಡುವಂತ. ಬಿಸಿ ಬಿಸಿ ಬಾಯಿಗೆ ಹಾಕಿದರೆ ಬಾಯೆಲ್ಲ ಕೊತ್ತಿರುತ್ತೆ. ಸಕ್ಕತ್ತ ಟೇಸ್ಟ್. ಮಾವಿನಕಾಯಿ, ಸ್ವಲ್ಪ ಮಾವಿನಕಾಯಿ ಇತ್ತು, ಇಲ್ಲಂತಾದರೆ ನಮಗೆ ಅದನ್ನು ಉಪ್ಪಿನಕಾಯಿ ಮಾಡಲಿಕ್ಕೆ ಆಗೋದಿಲ್ಲ, ಹುಡಿ ಹುಡಿ ಆಗ್ತದೆ. ಈ ಮುಂಡಪ್ಪ ಅಂತ ಹೇಳ್ತೀವಿ ನಾವು ಮಾವಿನಕಾಯಿ. ಅದು ಕೊಯ್ದು ಹಾಕಿದ ಕೂಡಲೇ ಹುಡಿ ಹುಡಿ ಆಗ್ತದೆ. ಅದನ್ನು ಸ್ವಲ್ಪ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ದು. ಮತ್ತೆ ಹೇಗೆ ಅಂದರೆ ಚಿಪ್ಸ್ ರೀತಿಯಲ್ಲಿ ತುರಿದು ಕೂಡ ಒಣಗಿಸ್ಬೋದು. ಹೀಗೆ ಬೇಕಿದ್ರೆ ನಾನು ಕಟ್ ಮಾಡಿ ಒಣಗಿಸಿದ್ದು. ಯಾವ ರೀತಿ ಬೇಕಾದ್ರೂ ಒಣಗಿಸ್ಬೋದು. ಚಿಪ್ಸ್ ರೀತಿ ಆದರೆ ಒಂದು 5-6 ಬಿಸಿಲಲ್ಲಿ ಚೆಂದ ಒಣಗ್ತದೆ. ಇದೊಂದು 8-10 ಬಿಸಿಲು ಬೇಕು. ಸ್ಟಾಕ್ ಮಾಡಿ ಇಡ್ಬೋದು. ಫ್ರಿಜ್ಜಲ್ಲಿ ಬೇಕಾದ್ರೆ ಫ್ರಿಜ್ಜಲ್ಲಿ ಇಡ್ಬೋದು. 1 ವರ್ಷ ಆದರೆ ಹಾಳಾಗೋದಿಲ್ಲ. ಬೇಕಾದಷ್ಟು ತಗೊಂಡು ತೊಳ್ಕೊಂಡು ಗ್ರೈಂಡ್ ಮಾಡಿ ಸಾಂಬಾರಿಗ, ಸಾರಿಗ, ಪಲ್ಯಕ್ಕೆ ಹುಣಸೆ ಬರಲಿಕ್ಕೆ ಬೇಕಾದ್ರೆ ಹಾಗೆ ಹಾಕ್ಬೋದು. ಅಥವಾ ಹೀಗೆ ಸಾರು ಬೇಕಾದ್ರೆ ಸಾರು ಮಾಡ್ಬೋದು, ಸೂಪ್ ಬೇಕಾದ್ರೆ ಸೂಪ್ ಮಾಡ್ಬೋದು. ಸಖತ್ತು ಟೇಸ್ಟ್ ಆಗ್ತದೆ. ಮಾವಿನಕಾಯಿ ವೇಸ್ಟು ಆಗೋದಿಲ್ಲ. ಇವಾಗ ಇನ್ನೀಗ ಸ್ವಲ್ಪ ಮಳೆ ಎಲ್ಲ ಶುರು ಆಯಿತು. ಇನ್ನೀಗ ಒಣಗಿಸಿ ಸ್ವಲ್ಪ ಕಷ್ಟ ಉಂಟು. ಹಾಗೆ ಮುಂದೆ ಇನ್ನೊಂದು ವಿಡಿಯೋಲಿ ಕಾಣುವ. ನಮಸ್ಕಾರ.